ರಾಜಧಾನಿ ಬೆಂಗಳೂರಲ್ಲಿ ತಪ್ಪಿದ ಭಾರೀ ದುರಂತ. ಚಲಿಸ್ತಾ ಇದ್ದ ಕಾರು ಮತ್ತು ಆಟೋ ಮೇಲೆ ಇದ್ದಕ್ಕಿದ್ದಂತೆ ಮಳೆ ಜಾಸ್ತಿ ಆಗಿರೋದ್ರಿಂದ ಮರ ಬೀಳುತ್ತೆ. ಹಾಸ್ಮ್ಯಾಟ್ ಆಸ್ಪತ್ರೆ ಬಳಿಯ ಸಿಗ್ನಲ್ ನಲ್ಲಿ ಆಗಿರುವಂತಹ ಘಟನೆ ಇದು. ಕಾರು ಆಟೋದಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಲ್ಲಿರುವಂತಹ ವಯಸ್ಸಾಗಿರೋ ಮರಗಳನ್ನ ಅಥವಾ ಆ ರೆಂಬೆ ಕೊಂಬೆಗಳನ್ನ, ಯಾವ ರೆಂಬೆ ಕೊಂಬೆಗಳು ಬೀಳಬಹುದು, ಆ ರೆಂಬೆ ಕೊಂಬೆಗಳನ್ನ ಕಟ್ ಮಾಡಿ, ಚರಂಡಿಗಳನ್ನ ಕ್ಲೀನ್ ಮಾಡಿ, ನಾವು ಬೆಂಗಳೂರಿನ ಮಳೆಗೆ ಸಿದ್ಧರಿದ್ದೀವಿ ಅನ್ನುವಂಥ ಸಂದೇಶ ಪಾಲಿಕೆಯಿಂದ ರವಾನೆ ಆಗಬೇಕಾಗಿತ್ತು. ಆದರೆ ಇಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆರಂಭದಲ್ಲೇ ಫೇಲ್ಯೂರ್ ಆಗಿರೋದನ್ನ ಗಮನಿಸಬಹುದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೃಹತ್ ಮರ ಅದು. ಹ್ಯಾಸ್ಮ್ಯಾಟ್ ಆಸ್ಪತ್ರೆಯ ಸಿಗ್ನಲ್ನಲ್ಲಿ ತುಂಬ ವಾಹನಗಳಿರ್ತವೆ, ನಿಮಗೂ ಕೂಡ ಗೊತ್ತು. ಸೊ ಮಳೆ ಬರ್ತಾ ಇರೋ ಸಂದರ್ಭದಲ್ಲಿ ವಾಹನ ಸಂಚಾರದ ಟೈಮ್ನಲ್ಲಿ ಅಲ್ಲಿ ಕಾರು ಮತ್ತು ಒಂದು ಆಟೋ ಮೇಲೆ ಈ ಬೃಹತ್ ಮರದ ಒಂದು ಕೊಂಬೆ ಬಿದ್ದಿದೆ. ಆ ಮರ ಮುರಿದು ಬಿದ್ದಿರೋದ್ರಿಂದ ಕಾರು ಮತ್ತು ಆಟೋ ಎರಡೂ ಕೂಡ ಜಖಂಗೊಂಡಿದ್ದಾವೆ. ಆದರೆ ಅದೃಷ್ಟವಶಾತ್ ಈ ಆಟೋದಲ್ಲಿದ್ದಂತಹ ಪ್ರಯಾಣಿಕರು, ಕಾರಲ್ಲಿದ್ದಂತಹ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೀವು ಗಮನಿಸಬಹುದು. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ವಿವರಿಸ್ತಾರೆ, ನೋಡ್ಕೊಂಬರೋಣ. ರಾತ್ರಿ ಸುರಿದಂತಹ ಮಳೆ ನಿಂತರೂ ಎಫೆಕ್ಟ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಇನ್ನು ಹಾಸ್ಮೆಂಟ್ ಆಸ್ಪತ್ರೆಯ ಬಳಿ ಇರುವಂತಹ ವೆಲ್ಕಮ್ ಹೋಟೆಲ್ ಆವರಣದಲ್ಲಿದ್ದಂತಹ ಒಂದು ಬೃಹದಾಕಾರದ ಮರ ಈಗ ನೆರಳಕ್ಕೆ ಉರುಳಿರುವಂತಹದ್ದು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಒಂದು ಕಾರ್ ಜೊತೆಗೆ ಒಂದು ಆಟೋ ಮೇಲೆ ಈಗ ಸದ್ಯಕ್ಕೆ ಈ ಒಂದು ಮರ ಬಿದ್ದಿರುವಂತಹದ್ದು. ಈಗ ಬೆಳಗಿನ ಜಾವ 2 ಗಂಟೆ ಸಮಯ, ಈ ಟೈಮ್ನಲ್ಲಿ ಅರ್ಧ ಗಂಟೆ ಹಿಂದೆ ಅಷ್ಟೇ ಈ ಮರ ಸದ್ಯಕ್ಕೆ ಬಿದ್ದಿರುವಂತಹದ್ದು. ಹೀಗಾಗಿ ಎಲ್ಲೊಂದು ಕಡೆ ಕಾರು ಮತ್ತು ಆಟೋ ಎರಡೂ ಕೂಡ ಜಖಂಗೊಂಡಿದೆ. ಒಂದು ಕಾರು ಕೂಡ ಜಖಂಗೊಂಡಿರುವಂತಹದ್ದು. ಹೀಗಾಗಿ ಎಲ್ಲೊಂದು ಕಡೆ ಆಟೋದಲ್ಲಿ ಪ್ಯಾಸೆಂಜರ್ ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆಟೋ ಡ್ರೈವರ್ ಕೂಡ ಇದ್ರು ಅಂತ ಅಂದರೆ ಆಟೋ ಡ್ರೈವರ್ ಕೂಡ ಬಚಾವ್ ಆಗಿರುವಂತಹದ್ದು. ಯಾವುದೇ ರೀತಿಯಾದಂತಹ ಜೀವ ಹಾನಿ ಆಗಿಲ್ಲ. ಯಾಕೆಂತಂದರೆ ಈ ಮರ ಏನು ಬೆಂಡಾಗಿ ಬೀಳುವಂತಹ ಪರಿಸ್ಥಿತಿಯಲ್ಲಿತ್ತು. ಅದನ್ನು ಗಮನಿಸಿದಂತಹ ವಾಹನ ಸವಾರರು ಅಲ್ಲಿಂದ ಎಸ್ಕೇಪ್ ಆಗಿರುವುದು ಅಂತ ಆದರೆ ಇಳಿದು ಓಡಿರುವಂತಹದ್ದು. BBMP ಅಧಿಕಾರಿಗಳು ಸಾಕಷ್ಟು ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಎಲ್ಲೊಂದು ಕಡೆ ಇದಕ್ಕೆ ಅಂದರೆ ಈ ಮರವನ್ನು ತೆರವುಗೊಳಿಸಲಿಕ್ಕೆ ಸದ್ಯಕ್ಕೆ ಬರಲಿಕ್ಕೆ ಒಂದು ಸ್ವಲ್ಪ ತಡ ಆಗ್ತಾ ಇದೆ ಅಂತ ಅನ್ನುವಂತಹದ್ದು ಸದ್ಯಕ್ಕೆ BBMP ಮೂಲಗಳು ತಿಳಿಸಿರುವಂತಹದ್ದು. ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ MG ರೋಡ್ ಬಳಿ, ಅಂದರೆ MG ರೋಡ್ಗೂ ಮತ್ತು ಇದಕ್ಕೂ ಕೂಡ ಸುಮಾರು 2 ಇಂದ 3 ಕಿಲೋಮೀಟರ್ ಅಷ್ಟೇ ಒಂದು ಡಿಸ್ಟೆನ್ಸ್ ಇರೋದ್ರಿಂದ ಅಲ್ಲಿ ದೊಡ್ಡ ಮರ ಮೆಟ್ರೋ ಬ್ರಿಡ್ಜ್ ಮೇಲೆ ಬಿದ್ದಂತಹ ಪರಿಣಾಮವಾಗಿ ಅದನ್ನು ಕೂಡ ತೆರವು ಮಾಡ್ತಾ ಇರುವಂತಹ ಒಂದು BBMP ಸಿಬ್ಬಂದಿ ಇಲ್ಲಿ ಬರಲಿಕ್ಕೆ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಒಂದು ಮರವನ್ನು ಬೆಳಗಿನ ಜಾವ ಅಥವಾ ಬೆಳಗ್ಗೆ ಅಷ್ಟರಲ್ಲಿ ತೆರವುಗೊಳಿಸಿಲ್ಲ ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುವಂತಹದ್ದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂತಂದರೆ ಈ ಒಂದು ಜಂಕ್ಷನ್ ಸಾಕಷ್ಟು ದೊಡ್ಡ ಜಂಕ್ಷನ್ ಆಗಿರುವಂತಹದ್ದು. ಸಾಕಷ್ಟು ಸಿಟಿಗೆ ಮೇನ್ ಕನೆಕ್ಟಿವಿಟಿ, ಅಂದರೆ ಟ್ರಿನಿಟಿ ಸರ್ಕಲಿಂದ ಆಗಿರ್ಬೋದು, ಅಥವಾ ಕಮಾಂಡ್ ಹಾಸ್ಪಿಟಲ್ ಕಡೆಯಿಂದ ಆಗಿರ್ಬೋದು, ಅಥವಾ ಮರತಳಿ, HAL, ದೊಮ್ಲೂರು ಈ ಕಡೆಯಿಂದ ಬರುವಂತಹ ವಾಹನಗಳು ಸಿಟಿಗೆ ಕನೆಕ್ಟ್ ಮಾಡಲಿಕ್ಕೆ, ಅಥವಾ ಕೇರ್ಪುರಂ ಟಿನ್ ಫ್ಯಾಕ್ಟ್ರಿಯಿಂದ ಬರುವಂತಹ ವಾಹನಗಳು ಕೂಡ ಇದೇ ಮಾರ್ಗವಾಗಿ ಸಿಟಿಗೆ ಕನೆಕ್ಟ್ ಮಾಡುವಂತಹ ಒಂದು ರಸ್ತೆ ಆಗಿದೆ. ಹೀಗಾಗಿ ಈ ರಸ್ತೆಯಲ್ಲಿ ಅಥವಾ ಈ ಜಂಕ್ಷನ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಾಹನ ಸಂಚಾರ ಇರುತ್ತೆ. ಬೆಳಗಿನ ಜಾವ ಒಳಗಡೆ ಏನಾದರೂ ಈ ಒಂದು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ಲಿಲ್ಲ ಅಥವಾ ಈ ಒಂದು ಮರವನ್ನು ತೆರವು ಮಾಡಲಿಲ್ಲ ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಅಂತಂದರೆ ತಪ್ಪಾಗಲ್ಲ. ಇನ್ನು ಆಟೋ ಡ್ರೈವರ್ಗಳು ಇಲ್ಲಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗ ಈ ಒಂದು ಆಟೋ ನಿಮ್ಮದೇನಾ? ಹೌದು. ನೀವು ಎಷ್ಟೊತ್ತಿಗೆ ಆ ಒಂದು ಆಟೋ ಓಡಿಸ್ಕೊಂಡು ಬರ್ತಾ ಇದ್ರಿ? ಯಾವಾಗ ಆಯಿತು ಸರ್? ಇವಾಗ ಜಸ್ಟ್ ಒಂದು 15-20 ನಿಮಿಷ ಆಯಿತು. ಸಿಗ್ನಲ್ ಬಿದ್ದಿತ್ತು, ಸಿಗ್ನಲ್ನೇ ನಿಂತಿದ್ವಿ. ಒಂದೇ ಸಲ ಶಬ್ದ ಬಂತು, ಮರ ಬೀಳೋದು. ಹೋಗ್ಬಿಡೋಣ ಅಂತ ಮುಂದೆ ಬಂದ್ವಿ, ಅಷ್ಟರಲ್ಲಿ ಮರ ಬಿದ್ದೋಯ್ತು. ಪ್ಯಾಸೆಂಜರ್ ಇದ್ರ ಸರ್? ಪ್ಯಾಸೆಂಜರ್ ಒಬ್ರು ಇದ್ರು, ಅವ್ರಿಗೂ ಏನೇಟಾಗಿಲ್ಲ, ನಮಗೂ ಏನೇಟಾಗಿಲ್ಲ. ಕಾರಲ್ಲಿ ಒಂದು ಫ್ಯಾಮಿಲಿ ಇತ್ತು, ಅವ್ರಿಗೂ ಏನೇಟಾಗಿಲ್ಲ. ಬಟ್ ಗಾಡಿ ಎಲ್ಲ ಡ್ಯಾಮೇಜ್ ಆಗಿದೆ. ನಿಮ್ಮದು ಕಂಪ್ಲೀಟ್ ಆಗಿ ಆಟೋ ಡ್ಯಾಮೇಜ್ ಆಗಿದೆ? ನಮ್ಮದು ಕಂಪ್ಲೀಟ್ ಆಟೋ ಡ್ಯಾಮೇಜ್ ಆಗಿದೆ, ಕಾರು ಸ್ವಲ್ಪ ಡ್ಯಾಮೇಜ್ ಆಗಿದೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸೈಯದ್ ಅಯಾಜುದ್ದೀನ್ ಅಂತ. ಅಂದರೆ ಸರ್, ಮರ ಬೀಳೋದು ನಿಮಗೆ ಮೊದಲೇ ಗೊತ್ತಾಗಿತ್ತಾ ಅಂತ? ಶಬ್ದ ಬತ್ತಲ್ಲ, ಮರ ಬೀಳ್ತಾ ಇದೆ ಅಂತ ನಾವು ಒಂದೇ ಸಲ ಮುಂದೆ ಬಂದ್ವಿ, ಅಷ್ಟರಲ್ಲಿ ಅದು ಬಿದ್ದೋಯ್ತು.
ಇದಿಷ್ಟು ಏನು ಆಟೋ ಡ್ರೈವರ್ ಅವರ ಮಾತು. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಎಲ್ಲೊಂದು ಕಡೆ ಮರ ಬೀಳ್ತಾ ಇರೋದನ್ನು ಗಮನಿಸಿದಂತಹ ಆಟೋ ಡ್ರೈವರ್ ಜೊತೆಗೆ ಆ ಕಾರ್ನಲ್ಲಿದ್ದಂತಹ ಕುಟುಂಬ ಕೂಡ ಎಚ್ಚೆತ್ತು ಎಲ್ಲೊಂದು ಕಡೆ ತಮ್ಮ ಜೀವವನ್ನು ಉಳಿಸ್ಕೊಂಡಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಜಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.